ಮಕ್ಕಳಿಗೆ ಪೆನ್ಸಿಲ್ ಹಿಡಿಯೋದಕ್ಕಿಂತ ಮುಂಚೆ ಈ ಆ್ಯಕ್ಟಿವಿಟಿನ ಮಾಡಿಸಿ. ಈ ಆ್ಯಕ್ಟಿವಿಟಿ ಮಾಡಿಸೋದಕ್ಕೆ ವೆರಿ ಬೇಸಿಕ್ ಮೆಟೀರಿಯಲ್ಸ್ ಇದ್ದರೆ ಸಾಕು. ಇದರಿಂದ ಮಕ್ಕಳಿಗೆ ಫೈನ್ ಮೋಟರ್ ಸ್ಕಿಲ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮುಂದಕ್ಕೆ ಮಕ್ಕಳು ABCD ಬರೆಯೋದಿದ್ದೇ ಇರುತ್ತೆ ಪೆನ್ಸಿಲ್ನ ಇಟ್ಕೊಂಡು. ಅದಕ್ಕಿಂತ ಮುಂಚೆ ನಾವು ಈ ರೀತಿ ಆ್ಯಕ್ಟಿವಿಟೀಸ್ನ ಮಾಡಿಸಿದ್ರೆ ಮಕ್ಕಳ ಕೈಗೆ ತುಂಬ ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಈ ಸೀರೀಸ್ ಪೆನ್ಸಿಲ್ ಹಿಡಿಯೋಕ್ಕೂ ಮುಂಚೆ ಅಂತ. ಮಕ್ಕಳಿಗೆ ಪೆನ್ಸಿಲ್ ಹಿಡಿಯೋದಕ್ಕಿಂತ ಮುಂಚೆ ಏನೇನೆಲ್ಲ ಆ್ಯಕ್ಟಿವಿಟಿ ಮಾಡಿಸ್ಬೇಕು ಅವರ ಫೈನ್ ಮೋಟರ್ ತುಂಬ ಚೆನ್ನಾಗಿ ಡೆವಲಪ್ ಆಗೋದಕ್ಕೆ ಅಂತ. ಇದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ ಏನು, ಏನೇನೆಲ್ಲ ಬೆನಿಫಿಟ್ಸ್ ಇದೆ ಆ್ಯಂಡ್ ಯಾವಾಗಿಂದ ಮಾಡಿಸ್ಬೇಕು, ಹೇಗೆಲ್ಲ ಮಾಡಿಸ್ಬೇಕು, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ನೀವಿನ್ನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎವ್ರಿ ಟೈಮ್ ನಿಮಗೆ ನ್ಯೂ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ಈ ಆ್ಯಕ್ಟಿವಿಟಿ ತುಂಬ ಸಿಂಪಲ್ ಆ್ಯಕ್ಟಿವಿಟಿ. ಮಕ್ಕಳ ಪುಟ್ಟ ಪುಟ್ಟ ಬೆರಳುಗಳಿಗೆ ಅಂತಂದರೆ ಫೈನ್ ಮೋಟರ್ ಸ್ಕಿಲ್ಸ್ಗೆ ನಾವು ಸ್ಟ್ರೆಂತ್ ಕೊಟ್ಟ ಹಾಗೆ. ಇದರಿಂದ ಮಕ್ಕಳಿಗೆ ಪೆನ್ಸಿಲ್ ಹಿಡಿಯೋದಕ್ಕೆ ಮುಂದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮಕ್ಕಳ ಕೈನ ನಾವು ರೆಡಿ ಮಾಡಿ ಆಮೇಲೆ ಪೆನ್ಸಿಲ್ ಕೊಟ್ಟರೆ ಮಕ್ಕಳಿಗೆ ತುಂಬ ಈಸಿ ಆಗುತ್ತೆ. ಮಕ್ಕಳಿಗೆ ಬರೆಯೋದಕ್ಕೆ ಯಾವುದೇ ರೀತಿ ಸ್ಟ್ರೆಸ್ ಇರೋದಿಲ್ಲ, ಬರೆಯೋದಕ್ಕೆ ಆ್ಯಂಡ್ ಹ್ಯಾಂಡ್ ರೈಟಿಂಗ್ ಇಶ್ಯೂಸ್ ಸಹ ಇರೋದಿಲ್ಲ. ಬನ್ನಿ ಈ ಆ್ಯಕ್ಟಿವಿಟಿಗೆ ಏನೇನು ಬೇಕು, ಏನೇನೆಲ್ಲ ಪ್ರೊಸೀಜರ್ ಇದೆ ಅಂತ ನೋಡೋಣ. ಮೊದಲಿಗೆ ಬೇಕಾಗಿರುವಂತಹದ್ದು ಒಂದು ಖಾಲಿ ಬೌಲ್ ಆ್ಯಂಡ್ ಪಾಮ್ಸ್ನ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಪಾಮ್ಸ್ನ ತೊಗೊಂಡ್ರೆ ತುಂಬ ಒಳ್ಳೆಯದು. ಇದು ಚೆನ್ನಾಗಿ ನೀರಲ್ಲಿ ಸ್ವಲ್ಪ ಸೋಕ್ ಆಗುತ್ತೆ. ಅದಾದಮೇಲೆ ಮಕ್ಕಳಿಗೆ ಸ್ಕ್ವೀಸ್ ಮಾಡೋದಕ್ಕೆ ಹೇಳ್ಬೋದು. ಆ್ಯಂಡ್ ಕೆಲವು ಡ್ರೈನರ್ಸ್ನ ತೊಗೊಳ್ಬೋದು ಅಥವಾ ಮನೆಯಲ್ಲಿರುವಂತಹ ಲ್ಯಾಡಲ್ಸು, ಸೌಟು ಏನಾದರೂ ತೊಗೊಳ್ಬೋದು. ಒಂದು ಖಾಲಿ ಕಂಟೈನರ್ ಸಹ ಮಕ್ಕಳಿಗೆ ಹಾಕೋದಕ್ಕೆ. ಕಮ್ ಮುಂದೆ ಬನ್ನಿ. ಹ್ಯಾಪಿ ಹ್ಯಾಪಿ ಹೈ ಫೈ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲಿಗೆ ಬೌಲ್ಗೆ ನಾವು ನೀರು ಹಾಕಬೇಕಾಗತ್ತೆ. ನೀರು ಹಾಕಿದ್ಮೇಲೆ ಮಕ್ಕಳಿಗೆ ಹೇಳ್ಬೋದು ಪಾಮ್ಸ್ನ ಹಾಕಿ ಸ್ಕ್ವೀಸ್ ಮಾಡಿ ಅಂತ. ಇದು ಒಂದು ಸೆನ್ಸರಿ ಆ್ಯಕ್ಟಿವಿಟಿ ಆಗಿರೋದ್ರಿಂದ, ಸೆನ್ಸರಿ ಡೆವಲಪ್ಮೆಂಟ್ ಅಂತಂದರೆ ಮಕ್ಕಳ ಪಂಚೇಂದ್ರಿಯಗಳು ಇದರಲ್ಲಿ ವರ್ಕ್ ಆಗುತ್ತೆ. ಅಂತಂದರೆ ಮಕ್ಕಳು ನೋಡ್ತಾರೆ, ನಾವು ಹೇಳೋದನ್ನು ಕೇಳಿಸ್ಕೊಳ್ತಾರೆ. ಆ್ಯಂಡ್ ಇದು ವಾಟರ್ ಪ್ಲೇ ಆಗಿರೋದ್ರಿಂದ ಮಕ್ಕಳಿಗೆ ಟಚ್ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಇದು ಸೆನ್ಸರಿ ಪ್ಲೇ, ಇದರಿಂದ ಬ್ರೈನ್ ಡೆವಲಪ್ಮೆಂಟ್ ಸಹ ತುಂಬ ಚೆನ್ನಾಗಾಗುತ್ತೆ. ಇದು ಒಂಥರ ಮಲ್ಟಿಪರ್ಪಸ್ ಆ್ಯಕ್ಟಿವಿಟಿ. ಬ್ರೈನ್ ಡೆವಲಪ್ಮೆಂಟು ಜೊತೆಗೆ ಅಮ್ಮ ಅಥವಾ ಅಪ್ಪನ ಜೊತೆ ಆಟ ಆಡ್ತಿದ್ರೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟು, ಸೋಷಿಯಲ್ ಡೆವಲಪ್ಮೆಂಟ್ ಆ್ಯಂಡ್ ಫೈನ್ ಮೋಟರ್ ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಅದಿತಿ ಇನಿಷಿಯಲಿ ಒಂದು ಕೈಯಲ್ಲಿ ಹಾಕೋದಕ್ಕೆ ಶುರು ಮಾಡಿ ಅದಾದಮೇಲೆ 2 ಕೈಯಲ್ಲಿ ಸ್ಕ್ವೀಸ್ ಮಾಡ್ತಿದ್ದಾರೆ. ಸೊ 2 ಕೈ ಸ್ಕ್ವೀಸ್ ಮಾಡೋದ್ರಿಂದ ಮಕ್ಕಳಿಗೆ ಫೈನ್ ಮೋಟರ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಆ್ಯಂಡ್ ಗ್ರಾಸ್ ಮೋಟರ್ ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಮಕ್ಕಳಿಗೆ ಎಷ್ಟು ಪ್ರೆಸ್ ಮಾಡಬೇಕು, ಎಷ್ಟು ಸ್ಕ್ವೀಸ್ ಮಾಡಬೇಕು ಅನ್ನೋದು ಮಕ್ಕಳು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ಇದರಿಂದ ಮಕ್ಕಳಿಗೆ ಒಂದು ಸೆಲ್ಫ್ ಕಂಟ್ರೋಲ್ ಸಹ ಬರುತ್ತೆ. ಮಕ್ಕಳು ತುಂಬ ಹೈಪರ್ ಆಗಿದ್ದಾರೆ, ಒಂದು ಕಡೆ ಕುತ್ಕೊಳ್ಳೋದಿಲ್ಲ, ಫೋಕಸ್ ಮಾಡೋದಿಲ್ಲ ಅನ್ನುವಂತಹ ಮಕ್ಳಿಗೂ ಸಹ ಈ ಆ್ಯಕ್ಟಿವಿಟೀಸ್ ತುಂಬ ರೆಗ್ಯುಲೇಟ್ ಮಾಡುತ್ತೆ ಮಕ್ಕಳ ಇಮೋಷನ್ಸ್ನ. ಈ ರೀತಿ ನಾವು ಏನಾದರೂ ಒಂದು ಸ್ಪೂನ್ ಅಥವಾ ಲ್ಯಾಡಲ್ಸ್ನ ಕೊಟ್ಟಾಗ ಮಕ್ಕಳಿಗೆ ನಾವು ಸ್ಕೂಪಿಂಗ್ ಮಾಡೋದಕ್ಕೆ, ಹೇಗೆ ಎತ್ಕೊಂಡು ಒಂದು ಬೌಲ್ಗೆ ಕಂಟೈನರ್ಗೆ ಹಾಕಬೇಕು ಅನ್ನುವಂಥ ಒಂದು ಸ್ಕಿಲ್ನ ಸಹ ನಾವು ಚೆನ್ನಾಗಿ ಡೆವಲಪ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಅದಿತಿ 2 ಕೈನ ಯೂಸ್ ಮಾಡಿ, ಒಂದು ಕೈಯಲ್ಲಿ ಬೌಲ್ ಇಟ್ಕೊಳ್ತಾರೆ, ಇನ್ನೊಂದು ಕೈಯಲ್ಲಿ ಕಂಟೈನರ್ನ ಇಟ್ಕೊಂಡು ಹಾಕೋದಕ್ಕೆ ಇದನ್ನೆಲ್ಲ ಟ್ರೈ ಮಾಡ್ತಾರೆ. ಇದರಿಂದ 2 ಹ್ಯಾಂಡ್ ಕೋಆರ್ಡಿನೇಷನ್ ಆ್ಯಂಡ್ ಐ ಹ್ಯಾಂಡ್ ಕೋಆರ್ಡಿನೇಷನ್ ಆಗುತ್ತೆ. 2 ಹ್ಯಾಂಡ್ ಕೋಆರ್ಡಿನೇಷನ್ ಅಂತಂದರೆ ಮಕ್ಕಳು 2 ಕೈನ ಯೂಸ್ ಮಾಡ್ತಾ ಆ್ಯಕ್ಟಿವಿಟಿ ಮಾಡ್ತಾರೆ. ಆ್ಯಂಡ್ ಐ ಹ್ಯಾಂಡ್ ಕೋಆರ್ಡಿನೇಷನ್ ಅಂತಂದರೆ ಮಕ್ಕಳು ಎಲ್ಲಿ ನೋಡ್ತಾರೋ ಅಲ್ಲೇ ಅವರ ಕೈಯೂ ಸಹ ವರ್ಕ್ ಆಗ್ತಿರುತ್ತೆ. ಅಂತಂದರೆ ಏನನ್ನು ನೋಡ್ತಾರೆ ಅಲ್ಲೇ ವರ್ಕ್ ಮಾಡ್ತಿರ್ತಾರೆ. ಅಂತಂದರೆ ಎಲ್ಲಿಗೆ ಬೌಲಿಗೆ ಹಾಕಬೇಕು, ಎಲ್ಲಿಗೆ ಹಾಕಬಾರ್ದು ಅಂತ. ಈ ರೀತಿಯಾದ ಆ್ಯಕ್ಟಿವಿಟೀಸ್ನ ಮಾಡಿಸೋದ್ರಿಂದ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಕಾಪಿ ಫ್ರಮ್ ಬೋರ್ಡ್ ಮೇಲೆ ಏನು ಬರೆದಿರ್ತಾರೋ ಅದನ್ನು ಬರ್ಕೊಂಡು ಬರೋದಕ್ಕೆ ಇದೆಲ್ಲ ಸ್ಕಿಲ್ ಮಕ್ಕಳಿಗೆ ಇರಬೇಕಾಗತ್ತೆ. ಸೊ ಇನಿಷಿಯಲಿ ನಾವು ಮಕ್ಕಳಿಗೆ ಸಿಂಪಲ್ ಆ್ಯಕ್ಟಿವಿಟೀಸ್ನ ಕೊಟ್ಟು ಅದಾದಮೇಲೆ ಕಾಂಪ್ಲೆಕ್ಸ್ನ ಮಾಡಬಹುದು. ಈ ರೀತಿ ಮಕ್ಕಳು ಸ್ಕ್ವೀಸ್ ಮಾಡೋದ್ರಿಂದ, ಒಂದು ಐಟಮ್ಸ್ನ ಚೆನ್ನಾಗಿ ಮುಷ್ಟಿ ಹಿಡಿದು ಮಕ್ಕಳು ಹಿಂಡೋದ್ರಿಂದ ಮಕ್ಕಳ ಪುಟ್ಟ ಬೆರಳುಗಳೇನಿದೆ ಅದು ತುಂಬ ಚೆನ್ನಾಗಿ ಸ್ಟ್ರೆಂತ್ ಆಗುತ್ತೆ. ಮಕ್ಕಳಿಗೆ ಆಲ್ ಆಫ್ ಎ ಸಡನ್ ನಾವು ಯಾವುದೇ ರೀತಿ ಪ್ರಿಪ್ರೇಷನ್ನ ಮಾಡದೆ ಪೆನ್ಸಿಲ್ನ ಕೊಟ್ಬಿಟ್ರೆ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. ಈ ರೀತಿ ಸಿಂಪಲ್ಲಾಗಿ ನಾವು ಪ್ರಿಪೇರ್ ಮಾಡ್ಬೋದು ಮಕ್ಕಳ ಒಂದು ಫೈನ್ ಮೋಟರ್ ಸ್ಕಿಲ್ನ. ಸ್ಕ್ವೀಸ್ ಮಾಡೋದ್ರಿಂದ, ಪಿಂಚ್ ಮಾಡೋದ್ರಿಂದ ಮಕ್ಕಳಿಗೆ ಫೈನ್ ಮೋಟರ್ ಅನ್ನೋದು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಪೆನ್ಸಿಲ್ ಹಿಡಿದ ಮೇಲೆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಯಾವ ಏಜಿಂದ ಈ ಆ್ಯಕ್ಟಿವಿಟೀಸ್ನ ಮಾಡಿಸ್ಬೋದು ಅಂತಂದರೆ ನಾವು 1.5 ವರ್ಷ ಇದ್ದಾಗ ಮಕ್ಕಳಿಗೆ ಈ ಆ್ಯಕ್ಟಿವಿಟೀಸ್ನ ಮಾಡಿಸ್ಬೋದು. ಇದು ಮಕ್ಕಳಿಗೆ ನಾವು ಏನೋ ಒಂದು ಸ್ಕಿಲ್ಗೋಸ್ಕರ ಮಾಡಿಸಿದ್ದೀವಿ ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಮಕ್ಕಳಿಗೆ ನೀರು ಅಂತಂದರೆ ಫೇವ್ರೇಟ್. ಇದಕ್ಕೆ ಪಾಮ್ಸೇ ಬಳಸಬೇಕಾ ಅಂತಂದರೆ ಆ ರೀತಿ ಎಲ್ಲ ಏನೂ ಇಲ್ಲ. ಒಂದು ಕಾಟನ್ ಬರುತ್ತಲ್ಲ, ಹತ್ತಿ, ಅದನ್ನು ಸಹ ಬಳಸ್ಬೋದು. ಟಿಶ್ಯೂ ಪೇಪರ್ಸ್ನ ಬಳಸ್ಬೋದು, ನ್ಯೂಸ್ ಪೇಪರ್ಸ್ನ ಬಳಸ್ಬೋದು. ಇದು ಎಲ್ಲನೂ ಚೆನ್ನಾಗಿ ಸೋಕಾಗುತ್ತೆ. ಮಕ್ಕಳಿಗೆ ಸ್ಕ್ವೀಸ್ ಮಾಡಿ ಅಂತಂದರೆ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಸ್ಕ್ವೀಸ್ ಮಾಡ್ತಾರೆ.
ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಇದು ಒಂದು ಅಟೆನ್ಷನ್ ಬಿಲ್ಡಿಂಗ್ ಆ್ಯಕ್ಟಿವಿಟಿ. ಮಕ್ಕಳಿಗೆ ತುಂಬ ಚೆನ್ನಾಗಿ ಅಟೆನ್ಷನ್ ಇರುತ್ತೆ ಇಂತಹ ಆ್ಯಕ್ಟಿವಿಟಿಯಲ್ಲಿ. ಯಾಕಂತಂದರೆ ವಾಟರ್ ಅಂತಂದರೆ ಮಕ್ಕಳಿಗೆ ಫೇವ್ರೆಟ್, ವಾಟರ್ ಪ್ಲೇ ಆಗಿರೋದ್ರಿಂದ, ಸೆನ್ಸರಿ ಆ್ಯಕ್ಟಿವಿಟಿ ಆಗಿರೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. 10ರಿಂದ 20 ನಿಮಿಷ ಮಕ್ಕಳು ಕಾನ್ಸಂಟ್ರೇಷನ್ ಕೊಟ್ಟು, ಫೋಕಸ್ ಕೊಟ್ಟು ಮಾಡುವಂತಹ ಆ್ಯಕ್ಟಿವಿಟಿ ಇದಾಗಿರುತ್ತೆ. ಸೊ ಐ ಹೋಪ್ ನಿಮ್ಮ ಮಕ್ಳಿಗೂ ನೀವು ಈ ಆ್ಯಕ್ಟಿವಿಟಿನ ಟ್ರೈ ಮಾಡಿ ಆ್ಯಂಡ್ ಅವರ ಫೈನ್ ಮೋಟರ್ ಸ್ಕಿಲ್ಸ್ನ ತುಂಬ ಚೆನ್ನಾಗಿ ಡೆವಲಪ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ಮಕ್ಕಳ ರಿಲೇಟೆಡ್ ಕಂಟೆಂಟ್ಗೆ, ಡೆವಲಪ್ಮೆಂಟಲ್ ಮೈಲ್ಸ್ಟೋನ್, ಯಾವ ಒಂದು ಮೈಲ್ಸ್ಟೋನ್ನ ಯಾವ ರೀತಿ ರೀಚ್ ಮಾಡಿಸ್ಬೇಕು, ಯಾವ ಆ್ಯಕ್ಟಿವಿಟೀಸ್ನ ಮಾಡಿಸಿದ್ರೆ ಹೇಗೆ ರೀಚ್ ಆಗುತ್ತೆ ಅನ್ನುವಂತಹ ಮಾಹಿತಿನ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಿಕಾಸ್ ನಿಮ್ಮ ಸಪೋರ್ಟ್, ನಿಮ್ಮ ಒಂದು ಹಾರೈಕೆ ಆ್ಯಂಡ್ ಇದೆಲ್ಲ ನಮಗೆ ತುಂಬ ಬೇಕಾಗಿದೆ. ಆ್ಯಂಡ್ ಆಲ್ಸೋ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಯಾಕಂತಂದರೆ ನಿಮಗೆ ಏನು ಬೇಕು, ನಿಮಗೆ ಯಾವ ಆ್ಯಕ್ಟಿವಿಟೀಸ್, ಯಾವ ಏಜ್ ಮಕ್ಕಳಿಗೆ ಒಂದು ಆ್ಯಕ್ಟಿವಿಟೀಸ್ ಬೇಕು ಅಥವಾ ಐಡಿಯಾಸ್ ಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಖಂಡಿತವಾಗ್ಲೂ 0 to 8 ಇಯರ್ಸ್ವರೆಗೂ ಮಕ್ಕಳಿಗೆ ಬೇಕಾಗಿರುವಂತಹ ಮೈಲ್ಸ್ಟೋನ್ಸು ಆ್ಯಂಡ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ನ ನಾನು ಈ ಚಾನಲಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಯಾವ ರೀತಿಯಾದ ಆ್ಯಕ್ಟಿವಿಟೀಸ್ ನೋಡೋದಕ್ಕೆ ಇಷ್ಟಪಡ್ತೀರಾ ಈ ಚಾನಲಲ್ಲಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ. ಅದ್ರ ಬಗ್ಗೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ಬೆಸ್ಟ್ ಆ್ಯಕ್ಟಿವಿಟಿ, ವೆರಿ ಸಿಂಪಲ್ ಆ್ಯಂಡ್ ಬೇಸಿಕ್ ಆ್ಯಕ್ಟಿವಿಟೀಸ್ನ ನಿಮ್ಮ ಮಕ್ಕಳ ಜೊತೆನೂ ಮಾಡಿ ನೀವು ಎಂಜಾಯ್ ಮಾಡ್ಬೋದು ಆ್ಯಂಡ್ ನಿಮ್ಮ ಮಕ್ಕಳು ಸಹ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇದರಿಂದ ಮಕ್ಕಳ ಫೈನ್ ಮೋಟರ್ ಸ್ಕಿಲ್, ಮಕ್ಕಳು ABCD ಬರೀಬೇಕಲ್ಲ, ತುಂಬ ಚೆನ್ನಾಗಿ ಬರೀಬೇಕಲ್ಲ, ಹಾಗಿದ್ರೆ ಈ ಆ್ಯಕ್ಟಿವಿಟೀಸ್ನ ಕಂಪಲ್ಸರಿ ಮಾಡಿಸಿ. ಬಾಯ್.